ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವ್ಲಾಗಲ್ಲಿ ನಾನು ಆ ಬ್ರ್ಯಾಂಡ್ ನ್ಯೂ ಎಕ್ಸ್ಪಲ್ಸ್ 4V ಪ್ರೋನ ರಿವ್ಯೂ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಈ ಚಾನಲ್ಗೆ ಯಾರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಕಮ್ ಆನ್, ಲೆಟ್ಸ್ ಮೂವ್ ಆನ್ ಟು ದ ರಿವ್ಯೂ. ಈ ಗಾಡಿ ಬಂದು 2023 ಮಾಡಲು. ಈ ಗಾಡಿಯಲ್ಲಿ ನಿಮಗೆ ಮೇಜರ್ ಚೇಂಜಸ್ ಬಂದು ಸ್ಲಾಶ್ ಡಿ LED ಹೆಡ್ಲೈಟ್ ಕೊಟ್ಟಿದ್ದಾನೆ. ಇದರಲ್ಲಿ ಹೆಚ್ ಸಿಂಬಲ್ ಇದು ಮಾಡಿದ್ದಾನೆ, ಹೀರೋ ಲೋಗೋ ಥರ ಬರೋಂಗೆ. ಆ್ಯಂಡ್ ಇದು ಹಳೇದು ಕಂಪೇರ್ ಮಾಡಿದರೆ ಇದು 230% ಬ್ರೈಟ್ ಬರುತ್ತೆ. ನೆಕ್ಸ್ಟ್ ಬಂದು ಹ್ಯಾಂಡಲ್ ಗಾರ್ಡಲ್ಲಿ ನಿಮಗೆ ಕ್ಲೋಸ್ ಲೂಪ್ ಕೊಟ್ಟಿದ್ದಾನೆ. ಹಳೇದ್ರಲ್ಲಿ ಏನಂದರೆ ಓಪನ್ ಇತ್ತು, ಇಲ್ಲಿ ಇರಲಿಲ್ಲ, ಇಲ್ಲಿ ಬರೀ ಇಲ್ಲಿ ತನಕ ಮಾತ್ರ ಕೊಟ್ಟಿದ್ದ. ಸೊ ನನಗನ್ಸ್ದಂಗೆ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿಲ್ಲ, ಬಟ್ ವಿಂಡ್ ಪ್ರೊಟೆಕ್ಷನ್ ಹೆಲ್ಪ್ ಆಗುತ್ತೆ. ಗಾಡಿ ಏನಾರು ಅಕಸ್ಮಾತ್ ಬಿತ್ತು ಅಂದರೆ ಇದು ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ನಿಮಗೆ ಬಾರ್ಕ್ ಬಸ್ಟರ್ಸಲ್ಲಿ ಹೆಂಗೆ ಬರುತ್ತೆ ಅಂದರೆ ಇಲ್ಲಿಂದ ಕೊಟ್ಟಿರ್ತಾನೆ ನಿಮಗೆ ಕನೆಕ್ಷನ್ನು. ಸೊ ಇದು ಇಲ್ಲೇ ಇದೆ, ಇದು ಟರ್ನ್ ಆಗೋ 100% ಟರ್ನ್ ಆಗುತ್ತೆ ಇದು ಬಿದ್ದರೆ, ಗಾಡಿ ಬಿದ್ದರೆ. ಬಟ್ ವಿಂಡ್ ಪ್ರೊಟೆಕ್ಷನಿಗೆ ಓಕೆ ಇದು. ನೆಕ್ಸ್ಟ್ ಬಂದು ರೈಡರ್ ಫುಟ್ ಪೆಕ್ಸು. ಇದು 35mm ಕೆಳಗಡೆ ಕೊಟ್ಟಿದ್ದಾನೆ. ಹಳೆದ್ರಲ್ಲಿ ನಿಮ್ಗೆ ಏನು ಅಂದರೆ ಸ್ವಲ್ಪ ಮೇಲ್ಗಡೆ ಇತ್ತು. ಲಾಂಗ್ ರೈಡ್ ಹೋಗಬೇಕಾದ್ರೆ ಬಾಡಿ ಪೇಯ್ನ್ ಬರೋ ಚಾನ್ಸಸ್ ಇದೆ ಆ್ಯಂಡ್ ಲೆಗ್ ಪೇಯ್ನ್ ಬರೋ ಚಾನ್ಸಸ್ ಇತ್ತು. ಸೊ ತುಂಬ ಜನದ್ದು ರಿವ್ಯೂ ಕೇಳಿದ್ದೀನಿ 22 ಮಾಡಲ್ದು. ಸೊ ಇದೊಂದು ಮೇಜರ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಒಂಥರ ಕಂಫರ್ಟೇಬಲ್ ಫೀಲ್ ಆಗುತ್ತೆ ನಿಮಗೆ. ಹೆಡ್ಲೈಟ್ ಎಲ್ಲ ಬಿಟ್ಟು ಇನ್ನೇನು ಅಪ್ಡೇಟ್ಸ್ ಇದೆ ಅಂದರೆ 3 ABS ಮೋಡ್ ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ರೋಡು, ಆಫ್ ರೋಡು, ರ್ಯಾಲಿ ಅಂತ ಕೊಟ್ಟಿದ್ದಾನೆ. ರೋಡ್ ಮೋಡಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ABS ಮೋಡ್ ಆನ್ ಆಗಿರುತ್ತೆ. ನೆಕ್ಸ್ಟು ಆಫ್ ರೋಡಿಂಗಲ್ಲಿ ನಿಮಗೆ ಆ್ಯಂಟಿ ಲಾಕಿಂಗ್ ಬ್ರೇಕಿಂಗ್ ಸಿಸ್ಟಮ್ ಇರುತ್ತೆ, ಲೈಟಾಗಿ ಬ್ರೇಕ್ ಇದಿರುತ್ತೆ. ಆ್ಯಂಡ್ ರ್ಯಾಲಿ ಮೋಡಲ್ಲಿ ಕಂಪ್ಲೀಟ್ ABS ಮೋಡ್ ಆಫ್ ಆಗಿರುತ್ತೆ. ಸೊ ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ನೀವು ರೋಡ್ ಮೋಡಲ್ಲೇ ಇಟ್ಕೊಳ್ಳಿ, ಸೇಫಾಗಿರುತ್ತೆ. ತುಂಬ ನಿಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಬೈಕಲ್ಲಿ ಅಂದರೆ ಮಾತ್ರ ಈ ರ್ಯಾಲಿ ಮೋಡ್ ಇಲ್ಲ, ಆಫ್ ರೋಡಿಂಗ್ ಇಟ್ಕೊಳ್ಳಿ. ಆಫ್ ರೋಡಿಂಗ್ ಹೋಗೋತ್ತಿಗೆ ಆಫ್ ರೋಡಿಂಗ್ ಇಟ್ಕೋಬೋದು. ಚಾರ್ಜಿಂಗ್ ಪೋರ್ಟು ಇಲ್ಲಿ ಕೊಟ್ಟಿದ್ದಾನೆ. ಹಳೇದ್ರಲ್ಲಿ ಇಲ್ಲಿ ಕೊಟ್ಟಿದ್ದ, ಸೀಟ್ ಅಡಿ ಕೊಟ್ಟಿದ್ದ. ಸೊ ಅದು ಹೆಲ್ಪ್ ಆಗ್ತಿರಲಿಲ್ಲ. ಸೊ ಇಲ್ಲಾದರೆ ನಿಮಗೆ ಡೈರೆಕ್ಟು ಇಲ್ಲೇ ಫೋನ್ನ ಇಲ್ಲೇ ಕನೆಕ್ಟ್ ಮಾಡ್ಕೋಬೋದು. ಫೋನಲ್ಲಿ ಇಟ್ಕೊಂಡು ಇಲ್ಲಿಗೆ ನೀವು ಚಾರ್ಜರ್ನ ಡೈರೆಕ್ಟ್ ಇಲ್ಲಿಗೆ ಕನೆಕ್ಟ್ ಮಾಡ್ಕೋಬೋದು ರೈಡಿಂಗಲ್ಲಿ. ಸೊ ಇದೊಂದು ಹೆಲ್ಪ್ ಆಗುತ್ತೆ. ಸ್ಟ್ಯಾಂಡರ್ಡ್ ವೇರಿಯಂಟಿಗೆ ಮತ್ತು ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಒಂದು ಈ ಅಡ್ಜಸ್ಟಬಲ್ ಸಸ್ಪೆನ್ಷನ್ನು, ಇಲ್ಲಿ ರೆಡ್ ಮತ್ತು ಇಲ್ಲಿ ವೈಟ್ ಕಾಣಿಸ್ತಿಲ್ಲ, ಇದು ಅಡ್ಜಸ್ಟ್ ಮಾಡೋಕ್ಕೆ. ಆ್ಯಂಡ್ ಇದು ಬಂದು ನಿಮಗೆ ಹ್ಯಾಂಡಲ್ ಬಾರ್ ರೈಸರ್ಸು. ನಿಮಗೆ ಸ್ಟ್ಯಾಂಡರ್ಡ್ ವೇರಿಯಂಟಲ್ಲಿ ಇದೇನಿದೆ ಹ್ಯಾಂಡಲ್ ಬಾರು ಇದು ಇಲ್ಲಿಗೆ ಕೂರುತ್ತೆ. ಸೊ ಇದು ಪ್ರೋ ವೇರಿಯಂಟಲ್ಲಿ ನಿಮಗೆ ಇಲ್ಲಿಗೆ ಬರುತ್ತೆ. ಆ್ಯಂಡ್ ಅದು ಬಿಟ್ಟರೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 270mm ಆ್ಯಂಡ್ ಸೀಟ್ ಹೈಟ್ ಬಂದು 885mm ಬರುತ್ತೆ. ಸ್ವಲ್ಪ ಹೈಟ್ ಇರುತ್ತೆ. ನೀವೊಂದು 510 ಇದ್ದರೆ ನೀವು ಮೇಂಟೈನ್ ಮಾಡ್ಬೋದು. 510ಗಿಂತ ಕಮ್ಮಿ ಇದ್ದೀರಾ ಅಂದರೆ ಕಷ್ಟ ಮೇಂಟೈನ್ ಮಾಡೋಕ್ಕೆ. ಬಟ್ ನಾನು ಕೂತು ತೋರಿಸ್ತೀನಿ. ನಾನು 510 ಇದ್ದೀನಿ. ಇದು ನನ್ನ ಹೈಟಿಗೆ ಟಿಪ್ಟೋ ಆಗುತ್ತೆ. ಬಟ್ ಹಿಂದೆ ಯಾರು ಕೂತ್ರೆ ನಮಗೆ ಒಂದು ಸ್ವಲ್ಪ ಕಾಲು ನನಗೆ ಫ್ಲ್ಯಾಟ್ ಆಗುತ್ತೆ, ಇಲ್ಲಾಂದರೆ ನನಗೆ ಕಾಲು ಸಿಗೋಲ್ಲ. ಬಟ್ ನಿಮಗೆ ಏನು ಅಂದರೆ ಮೇಜರಾಗಿ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದರೆ ಟ್ರಾಫಿಕಲ್ಲಿ ಕಾಲು ಹಿಂಗೆ ಇಟ್ಕೊಳಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ಏನು ನಿಮಗೆ ಇದರಲ್ಲಿ ಹೆಂಗೆ ಮೇಂಟೈನ್ ಮಾಡ್ಬೋದು ಅಂದರೆ ಒಂದು ಕಾಲು ಡೌನ್ ಇಟ್ಕೊಂಡು ಇನ್ನೊಂದು ಕಾಲು ಮೇಲ್ಗಡೆ ಇಟ್ಕೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಯಾವ ಥರ ಆಗೋಲ್ಲ. ಅಕಸ್ಮಾತ್ ಈ ಕಾಲು ಪೇಯ್ನ್ ಬಂತು ಅಂದರೆ ಈ ಕಾಲು ಮೇಲ್ಗಡೆ ಇಟ್ಕೊಂಡು ಕೆಳಗಡೆ ಇಟ್ಕೋಬೋದು. ಆ್ಯಂಡ್ ಮೇಯ್ನಾಗಿ ಹಿಂದೆ ಪುಷ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಬಟ್ ಓಕೆ, ಬಟ್ ನನಗೆ ಅಷ್ಟೊಂದೇನು ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಇಲ್ಲ. 510ಗಿಂತ ನಿಮ್ಗೇನಾದ್ರು ಕಮ್ಮಿ ಇದ್ದೀರಾ ಹೈಟು ಅಂದರೆ ಸ್ವಲ್ಪ ನಿಲ್ಸತ್ತಿಗೆ ಮೇಯ್ನಾಗಿ ಅದೊಂದು ಕಷ್ಟ, ಮತ್ತು ಆಫ್ ರೋಡಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನೋಡಿ ನಿಮ್ಗೆ ಕಂಫರ್ಟಬಲ್ ಹೆಂಗಿದೆ ಅದನ್ನು ನೋಡಿ ಬೈ ಮಾಡಿ. ಫ್ರಂಟ್ ಟೈರು ಸೈಜ್ ಬಂದು 90/90. ಸೊ ವೀಲ್ ಸೈಜ್ ಬಂದು ನಿಮಗೆ 533.4mm ಬರುತ್ತೆ. ಸೊ ರೇರ್ ಬಂದರೆ ರೇರು 120/80 ಆ್ಯಂಡ್ ವೀಲ್ ಸೈಜ್ ಬಂದು 457.2mm ಬರುತ್ತೆ. ಆ್ಯಂಡ್ ಬೇರೆ ನಿಮಗೆ ಏನು ಅಂದರೆ ಮೈಲೇಜು ನಿಮಗೆ 40 ಕೊಡುತ್ತೆ. ನಿಮಗೆ ನಾರ್ಮಲಾಗಿ ಒಂದು 60-70 ಸ್ಪೀಡ್ ಮೇಂಟೈನ್ ಮಾಡಿದರೆ. ಇಲ್ಲ ನಿಮಗೆ ಏನಾದ್ರು ತುಂಬ 100ಅಲ್ಲಿ ಸ್ಪೀಡ್ ಹೋಗ್ತೀರಾ ಅಂದರೆ ನಿಮಗೆ ಒಂದು 30-35 ತನಕ ಕೊಡುತ್ತೆ ಅಷ್ಟೇ. 22 ಮಾಡಲ್ಗೆ ಕಂಪೇರ್ ಮಾಡಿದರೆ ಇದಿಷ್ಟು ಮೇಜರ್ ಅಪ್ಡೇಟ್ಸು. ನಾನು ಕಂಪ್ಲೀಟ್ ನಿಮಗೆ ಎಲ್ಲದು ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಬಟ್ ಅಕಸ್ಮಾತ್ ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಸೊ ನಾನು ರಿಪ್ಲೈ ಮಾಡ್ತೀನಿ ನಿಮ್ಗೇನಾದ್ರು ಕ್ವೆಶನ್ಸ್ ಏನಾದ್ರು ಇದ್ದರೆ. ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸು ಈ ಬೈಕಲ್ಲಿ ಹೆಂಗಿದೆ ಅಂದರೆ, ಸೊ ನಾನು ಬೆಂಗಳೂರು ಟು ತುಮಕೂರು ಬಂದಿದ್ದೀನಿ, ತುಮಕೂರು ಟು ಮೈಸೂರು, ತುಮಕೂರು ಟು ಬೆಂಗಳೂರು ಈ ಥರ ಟ್ರಾವೆಲ್ ಮಾಡಿದ್ದೀನಿ. ಬಟ್ ನನಗೆ ಯಾವುದೇ ಥರ ಬಾಡಿ ಪೇಯ್ನ್ ಇರ್ಬೋದು ಏನು ಫೀಲ್ ಆಗಿಲ್ಲ. ತುಂಬ ಕಂಫರ್ಟೇಬಲ್ ರೈಡಿಂಗ್ ಪೊಸಿಷನ್ ಕೊಟ್ಟಿದ್ದಾನೆ. ಹಳೆದಕ್ಕೆ ಕಂಪೇರ್ ಮಾಡಿದರೆ ಇದು ಏನು ಫುಟ್ ಪೆಕ್ಕು ಕೆಳಗಡೆ ಕೊಟ್ಟಿದ್ದಾನೆ, ಲಾಂಗ್ ರೈಡಿಗೆ ಒಳ್ಳೆ ಹೆಲ್ಪ್ ಆಗುತ್ತೆ.
ಆ್ಯಂಡ್ ಅದು ಬಿಟ್ಟು ನಿಮಗೆ ಬೇರೆ ಬರಬೇಕು ಅಂದರೆ ಮೈಲೇಜ್ ವೈಸ್ ಬಂದರೆ ಓಕೆ, ಕಂಪೇರಿಟಿವ್ಲಿ ಬೆಟರ್ ಇದು ಮೈಲೇಜ್ ವೈಸು. ನಿಮಗೆ ರಾಯಲ್ ಎನ್ಫೀಲ್ಡ್ ಕಂಪೇರ್ ಮಾಡಿದರೆ ನಿಮಗೆ ಇದರಲ್ಲಿ 40 ಕೊಡುತ್ತೆ. ನೀವು 70, 80, ಈಗ 60 to 70, 80 ಹಿಂಗೆ ಮೇಂಟೈನ್ ಮಾಡಿದರೆ. ಬಿಕಾಸ್ ಜಾಸ್ತಿ ಹೋಗ್ತೀವಿ 110 ಎಲ್ಲ ಹೋಗ್ತೀವಿ ಅಂದಾಗ ನಿಮಗೆ ಒಂದು 30 to 35 ಕೊಡ್ಬೋದು. ಈ ಚಾನಲ್ಗೆ ಯಾರಾದ್ರು ಹೊಸದಾಗಿ ಬಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.